ಎಲ್ರಿಗೂ ನಮಸ್ಕಾರ. ಸೃಷ್ಟಿ ಇನ್ಫೋ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನೋಡಿದ್ರೆ ನಾವು ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯಿಂದ ಕಾಲಿರುವಂತಹ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳ ಬಗ್ಗೆ ಸಂಪೂರ್ಣ ಮಾಹಿತಿ ನೋಡೋಣ. 3395 ಹುದ್ದೆಗಳಿಗೆ ನೇರ ನೇಮಕಾತಿಗೆ ಅರ್ಜಿನ ಆಹ್ವಾನಿಸಿದರೆ ಅರ್ಜಿ ಸಲ್ಲಿಸೋದು ಹೇಗೆ, ಅರ್ಜಿ ಸಲ್ಲಿಸೋ ದಿನಾಂಕದ ಯಾವಾಗ, ಕೊನೆಯ ದಿನಾಂಕ ಹೇಗೆ, ಎಲ್ಲದರ ಬಗ್ಗೆ ಸಂಪೂರ್ಣ ಮಾಹಿತಿ ನೋಡ್ತಾನೆ. ಬನ್ನಿ ವಿಡಿಯೋನ ಪ್ರಾರಂಭ ಮಾಡೋಣ. ವಿಡಿಯೋ ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಇದೇ ಮೊದಲನೇ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿದರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ವಿಡಿಯೋನ ಪ್ರಾರಂಭ ಮಾಡೋಣ. ಅಧಿಕೃತವಾದ ಸೂಚನೆ ಕರ್ನಾಟಕ ಸರ್ಕಾರದ ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯಿಂದ ಅಧಿಸೂಚನೆ ದಿನಾಂಕ 5/6/2026 ಜೂನ್ 5ಕ್ಕೆ ಅಧಿಸೂಚನೆ ಹೊರಡಿಸಿದ್ದಾರೆ. ವಿಷಯ ಕೊಡ್ತಾರೆ, ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ ಮಿಕ್ಕುಳಿದ ವೃಂದದಲ್ಲಿ ಕಾರ್ಯನಿರ್ವಹಿಸುವಂತಹ ಪೊಲೀಸ್ ಕಾನ್ಸ್ಟೇಬಲ್ 3395 ಹುದ್ದೆಗಳ ನೇರ ನೇಮಕಾತಿ ಕುರಿತು ಅಂತೇಳಿ. ಅಂದರೆ 3395 ಮಿಕ್ಕುಳಿದ ವೃಂದ ಅಂದರೆ ಹೈದರಾಬಾದ್ ಕರ್ನಾಟಕ ಹೊರತುಪಡಿಸಿ ಇತರ ಜಿಲ್ಲೆಗಳಿಗಿರುವಂತಹ ಪೋಸ್ಟ್ಗಳು 3395. ಓಕೆ, ಮಾಹಿತಿನ ನೋಡ್ತಾ ಹೋಗೋಣ. ಇಲ್ಲಿ ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯ ಮಿಕ್ಕುಳಿದ ವೃಂದದಲ್ಲಿನ ವಿವಿಧ ಜಿಲ್ಲಾ ನಗರ ಘಟಕಗಳಲ್ಲಿ ಖಾಲಿ ಇರುವ ಪೊಲೀಸ್ ಕಾನ್ಸ್ಟೇಬಲ್ ವೃಂದದ ಹುದ್ದೆಗಳಿಗೆ ನೇರ ನೇಮಕಾತಿ ಮಾಡುವ ಸಂಬಂಧ ಅಧಿಸೂಚನೆ ಹೊರಡಿಸಿದೆ. ಈ ಹುದ್ದೆಗಳಿಗೆ ನೇಮಕಾತಿ ಲಿಖಿತ ಪರೀಕ್ಷೆಯನ್ನು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದವರು ಕೈಗೊಳ್ಳಲಾಗುವುದು. ಕಾರಣ, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಆಹ್ವಾನಿಸಿದೆ. ಅರ್ಹ ಅಭ್ಯರ್ಥಿಗಳು ಸದರಿ ಹುದ್ದೆಗಳ ದೇಹದಾರ್ಢ್ಯತೆ ಮತ್ತು ಇತರ ನೇಮಕಾತಿಗೆ ಅರ್ಹತೆ ಪಡೆಯಲು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ನಡೆಸುವ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಹಾಜರಾಗಬೇಕು. ನಿಮಗೆಲ್ಲರೂ ಕೂಡ ಗೊತ್ತಿರಂಗೆ ಇದು ರಿಟರ್ನ್ ಎಕ್ಸಾಮ್ ಇರುತ್ತೆ. ಕಾಂಪಿಟೇಟಿವ್ ಎಕ್ಸಾಮಿಗೆ ನೀವು ಕಾಂಪಿಟೇಷನ್ ಮಾಡಬೇಕಾಗುತ್ತೆ. ಕಾಂಪೀಟ್ ಮಾಡಿ ನೀವು ಒಂದು ಪೋಸ್ಟ್ಗೆ ಪ್ರಿಪೇರ್ ಆಗಬೇಕಾಗುತ್ತೆ. ಓಕೆ, ಇಲ್ಲಿ ನೋಡ್ತಾವನ ಡೀಟೇಲ್ಸ್ ಏನಿದೆ ಅಂತೇಳಿ. ಇಲ್ಲಿ ಪೋಸ್ಟು ಎಷ್ಟಿದೆ ಅಂತೇಳಿ ನಿಮಗೆ ಗೊತ್ತಾಗಿದೆ, 3395 ಅಂತೇಳಿ. ಹುದ್ದೆಯ ವಿವರವನ್ನು ಕೊಡ್ತಿದ್ದಾರೆ. ಪೊಲೀಸ್ ಕಾನ್ಸ್ಟೇಬಲ್ ಸಿವಿಲ್ ಅಂತೇಳಿ, ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ಗೆ ಕಾಲ್ ಮಾಡಿದ್ದಾರೆ. ವೇತನ ಶ್ರೇಣಿಯನ್ನು ಕೊಡ್ತಾರೆ. 37,500 ರೂಪಾಯಿಂದ 76,100 ಕೂಡ ವೇತನ ಶ್ರೇಣಿ ಇದೆ. ಇದು ಹುದ್ದೆಗಳ ಸಂಖ್ಯೆ. ನೇರ ನೇಮಕಾತಿ ಪುರುಷರಿಗೆ 2266 ಪೋಸ್ಟ್ಗಳಿದ್ದಾವೆ. ಮಹಿಳೆಗೆ 755 ಪೋಸ್ಟ್ಗಳಿದ್ದಾವೆ. ಸೇವಾನಿರತ ಪುರುಷರು ಆಲ್ರೆಡಿ ಸರ್ವಿಸಲ್ಲಿ ಇರ್ತಾರಲ್ಲ ಅವರಿಗೆ 257 ಪೋಸ್ಟ್ ಇದೆ. ಸೇವಾನಿರತ ಮಹಿಳೆಯರಿಗೆ 82 ಪೋಸ್ಟ್ಗಳಿದ್ದಾವೆ. ತೃತೀಯ ಲಿಂಗಿ ಅಭ್ಯರ್ಥಿಗಳಿಗೆ 35 ಪೋಸ್ಟ್ಗಳಿದ್ದಾವೆ. ಓಕೆ, ಇಷ್ಟು ಟೋಟಲ್ ಪೋಸ್ಟ್ಗಳು 3395. ಓಕೆ, ಕ್ಯಾಟಗರಿ ವೈಸ್ ಡಿವೈಡು ಒಳಗಡೆ ಸಿಗುತ್ತೆ, ನೋಡ್ತಾ ಹೋಗೋಣ. ಓಕೆ, ಇಲ್ಲಿ ಕೊಡ್ತಿದ್ದಾರೆ. ಪೊಲೀಸ್ ಕಾನ್ಸ್ಟೇಬಲ್ ಶೈಕ್ಷಣಿಕ ವಿದ್ಯಾರ್ಹತೆ ಮೈನ್ ಪಾಯಿಂಟ್. ಇದು ಏನು ವಿದ್ಯಾರ್ಹತೆ ಇರಬೇಕಂದ್ರೆ PUC ಅಥವಾ ತತ್ಸಮಾನ ವಿದ್ಯಾರ್ಹತೆನ ನೀವು ಹೊಂದಿರಬೇಕಾಗುತ್ತೆ. PUC ಅಥವಾ ತತ್ಸಮಾನ ವಿದ್ಯಾರ್ಹತೆ ಹೊಂದಿರೋರು ಈ ಪೋಸ್ಟ್ಗೆ ಅಪ್ಲಿಕೇಶನ್ ಹಾಕಿಗೆ ಎಲಿಜಿಬಲ್ ಇರ್ತಾರೆ. ಓಕೆ, ಕೆಲವೊಂದು ಡೀಟೇಲ್ಸನ್ನು ಕೊಡ್ತಾರೆ. ಸರ್ಕಾರದ ಸುತ್ತೋಲೆ ಸಂಖ್ಯೆ ಸಿಬ್ಬಂದಿ ಆಡಳಿತ ಸುಧಾರಣೆ ಇಲಾಖೆ 81 2017 ದಿನಾಂಕ 27/2/2018 ಕರ್ನಾಟಕ ಪದವಿ ಪೂರ್ವ ಶಿಕ್ಷಣ ಮಂಡಳಿ ನಡೆಸುವ PUC ವಿದ್ಯಾರ್ಥಿ ತತ್ಸಮಾನ ವಿದ್ಯಾರ್ಥಿಗಳು ಈ ಕೆಳಕಂಡಂತಿರುತ್ತವೆ ಅಂದರೆ PUC ಅಥವಾ ತತ್ಸಮಾನದ ಈಕ್ವಲೆಂಟ್ ಕ್ವಾಲಿಫಿಕೇಷನ್ ಯಾವುದು ಅಂತೇಳಿ ನೋಡ್ತಾ ಹೋಗೋದಾದರೆ CBSE ಮತ್ತು ISC ಮಂಡಳಿಯು ನಡೆಸುವ ಕ್ಲಾಸ್ 12ನೇ ತರಗತಿ ಪರೀಕ್ಷೆ ಅಂತೇಳಿ. ಅಂದರೆ ಸೆಂಟ್ರಲ್ ಸಿಲೆಬಸ್ ನಡೆಸುವಂಥ 12ನೇ ಕ್ಲಾಸ್ ಪಾಸ್ ಆಗಿದ್ರು ಕೂಡ ಎಲಿಜಿಬಲ್ ಇರ್ತಾರೆ. ಇತರ ರಾಜ್ಯ ಸರ್ಕಾರದ ಪರೀಕ್ಷಾ ಮಂಡಳಿಗಳಿಂದ ನಡೆಸುವ 12ನೇ ಕ್ಲಾಸ್ ಪರೀಕ್ಷೆ ಅಂತೇಳಿ. ಓಕೆ, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಓಪನ್ ಸ್ಕೂಲಿಂಗ್ ವತಿಯಿಂದ ನಡೆಸುವ ಉನ್ನತ ಪ್ರೌಢಶಿಕ್ಷಣ ಕೋರ್ಸ್ ಅಥವಾ HSC 2 ವರ್ಷಗಳ ITI ಕೋರ್ಸ್ ಅಭ್ಯರ್ಥಿಗಳು NIOS ವತಿಯಿಂದ ನಡೆಸುವ ಒಂದು ಭಾಷಾ ಕೋರ್ಸ್ ಮತ್ತು ಒಂದು ಶೈಕ್ಷಣಿಕ ವಿಷಯದಲ್ಲಿ ಅಥವಾ ಪದವಿ ಪೂರ್ವ ಮಂಡಳಿ ನಡೆಸುವ ಪರೀಕ್ಷೆಯಲ್ಲಿ ಒಂದು ಭಾಷೆ ಅಥವಾ ಒಂದು ವಿಷಯದಲ್ಲಿ ಉತ್ತೀರ್ಣರಾದಲ್ಲಿ ಮಾತ್ರ PUCಗೆ ತತ್ಸಮಾನ. ITI ಪಾಸ್ ಆಗಿರೋರು ಇವ್ರು ಹೇಳೋ ಪ್ರಕಾರ ಒಂದು ಭಾಷೆ ಅಂದರೆ ದೂರ ಕಲಿಕೆ ಡಿಸ್ಟೆನ್ಸ್ ಎಜುಕೇಷನಲ್ಲಿ ಒಂದು ಭಾಷಾ ಕೋರ್ಸನ್ನ ಪಾಸ್ ಮಾಡಿದ್ರೆ ಅವರು ಕೂಡ ಎಲಿಜಿಬಲ್ ಇದ್ದಾರೆ. ಓಕೆ, ಇಷ್ಟು ತತ್ಸಮಾನ ಕೋರ್ಸ್ಗಳು. ಓಕೆ, ಇಲ್ಲಿ ನೋಡ್ತಾ ಹೋಗೋಣ ಮತ್ತೇನೇನಿದೆ ಅಂತೇಳಿ. ನೋಡ್ತಾ ಹೋಗಿದ್ವಿ. ಅರ್ಜಿ ಸಲ್ಲಿಸಲು ಟಿಪ್ಪಣಿ ಕೊಡಿದ್ದಾರೆ. ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದ ನಿಗದಿ ವಿದ್ಯಾರ್ಹತೆ ಪಡೆಯಲು ಪರೀಕ್ಷೆ ಬರೆದು ಫಲಿತಾಂಶಕ್ಕಾಗಿ ಕಾಯ್ದಿರುವ ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸಲು ಅರ್ಹರಾಗಿರುವುದಿಲ್ಲ. ಇಲ್ಲಿ ಕೊಟ್ಟಿದ್ದಾರೆ, ನೋಡ್ತಾ ಹೋಗಿ. ಯಾರು ನೀವು ಎಕ್ಸಾಮ್ ಬರೆದು ರಿಸಲ್ಟಿಗೆ ವೆಯ್ಟ್ ಮಾಡ್ತಾ ಇದ್ದಾರೆ, ಅದು PUC ಆಗಿರ್ಬೋದು ಅಥವಾ ಕ್ಲಾಸ್ 12th ಆಗಿರ್ಬೋದು ಅಥವಾ ಓಪನ್ ಸ್ಕೂಲಿಂದ ಪಡೆದಿರುವಂತಹ PUC ವಿದ್ಯಾರ್ಥಿ ಆಗಿರ್ಬೋದು ಅಥವಾ ITI, ನೀವು ಎಕ್ಸಾಮ್ ಬರೆದು ಏನು ರಿಸಲ್ಟ್ ವೆಯ್ಟ್ ಮಾಡ್ತಿದ್ರೆ ಅವರು ಎಲಿಜಿಬಲ್ ಇಲ್ಲ. ನೀವು ರಿಸಲ್ಟ್ ಬಂದು ನಿಮ್ಮ ರಿಸಲ್ಟ್ ಆಲ್ರೆಡಿ ಡಿಕ್ಲೇರ್ ಆಗಿರಬೇಕಾಗುತ್ತೆ. ಪಾಸ್ ಆಗಿದ್ರೆ ಮಾತ್ರ ಎಲಿಜಿಬಲ್. ಮೇಲಿನ ವಿದ್ಯಾರ್ಥಿಯನ್ನು ಹೊರತುಪಡಿಸಿ ಬೇರೆ ಯಾವ ವಿದ್ಯಾರ್ಥಿಯನ್ನು ಪರಿಗಣಿಸಲಾಗುವುದಿಲ್ಲ ಅಂತೇಳಿ. ಅಂದರೆ PUC ಬಿಟ್ಟು ಅಥವಾ ತತ್ಸಮಾನ ವಿದ್ಯಾರ್ಥಿಯನ್ನು ಬಿಟ್ಟು ಬೇರೆ ಯಾವುದನ್ನು ಕೂಡ ಕನ್ಸಿಡರ್ ಮಾಡಲ್ಲ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕದೊಳಗೆ ಎಲ್ಲ ಅಭ್ಯರ್ಥಿಗಳು PUC 12ನೇ ತರಗತಿ ಅಥವಾ ತತ್ಸಮಾನ ಪರೀಕ್ಷೆ ಅಂಕಪಟ್ಟಿಯನ್ನು ಹೊಂದಿರಬೇಕು ಅಂತ. ಅಂದರೆ ಅರ್ಜಿ ಸಲ್ಲಿಸೋಕ್ಕೆ ಕೊನೆಯ ದಿನಾಂಕ ಇದಿಲ್ಲ, ಅಷ್ಟರೊಳಗೆ ನಿಮ್ಮ ಹತ್ರ ಮಾರ್ಕ್ಸ್ ಕಾರ್ಡ್ ಇರಲೇಬೇಕಾಗತ್ತೆ. ಓಕೆ, ಇಲ್ಲಿ ಕೊಡಿದ್ದಾರೆ. ಸರ್ಕಾರದ ಸಂಚಾಲನಕ್ಕೆ ಸಿಬ್ಬಂದಿ ಆಡಳಿತ ಸುಧಾರಣೆ ಇಲಾಖೆ 2020 5/3/2021 ಕನ್ನಡ ಭಾಷಾ ಪರೀಕ್ಷೆಗಾಗಿ ಸರ್ಕಾರದ ಅಧಿಸೂಚನೆ ಸಂಖ್ಯೆ CASU ಎಂದು ಕೊಟ್ಟಿದ್ದಾರೆ. ಇಲ್ಲಿ 24/3/2025 ಕರ್ನಾಟಕವು ಅಭ್ಯರ್ಥಿಯು ಕರ್ನಾಟಕ ಪ್ರೌಢಶಿಕ್ಷಣ ಪರೀಕ್ಷೆ ಮಂಡಳಿಸುವ SSLC ಪರೀಕ್ಷೆಯಲ್ಲಿ ರಾಜ್ಯ ಸರ್ಕಾರವು ಅದಕ್ಕೆ ತತ್ಸಮಾನ ಘೋಷಿಸಿದ ಯಾವುದೇ ಪರೀಕ್ಷೆಯಲ್ಲಿ SSLCಗಿಂತ ಉನ್ನತ ಮಟ್ಟದ ಪರೀಕ್ಷೆಗಳಲ್ಲಿ ಕನ್ನಡ ವಿಷಯವನ್ನು ಪ್ರಥಮ ಅಥವಾ ದ್ವಿತೀಯ ಭಾಷೆಯಾಗಿ ಅಭ್ಯಸಿಸಿದ್ದಾರೆ ಅಥವಾ ಕನ್ನಡ ಮಾಧ್ಯಮದಲ್ಲಿ ಅಧ್ಯಯನ ಮಾಡಿ ಇಂತಹ ಪರೀಕ್ಷೆಗಳನ್ನು ಪಾಸ್ ಮಾಡಿದರೆ ಅಥವಾ ಆಯೋಗ ಅಥವಾ ಇನ್ನಿತರೆ ಯಾವುದೇ ಆಯ್ಕೆ ಪ್ರಾಧಿಕಾರವು ಈ ಹಿಂದೆ ನಡೆಸಿದ ಕನ್ನಡ ಭಾಷಾ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿದ್ದರೆ ಅಂತಹ ಅಭ್ಯರ್ಥಿಗಳಿಗೆ ಕನ್ನಡ ಭಾಷಾ ಪರೀಕ್ಷೆಯಿಂದ ವಿನಾಯಿತಿ ನೀಡತಕ್ಕದ್ದು ಎಂದು ಆದೇಶಿಸಲಾಗುತ್ತದೆ. ಅಂದರೆ ಕಂಪಲ್ಸರಿ ಕನ್ನಡ ಎಕ್ಸಾಮ್ ಇರುತ್ತೆ. ಆ ಎಕ್ಸಾಮ್ಗೆ ನಿಮಗೆ ವಿನಾಯಿತಿ ಬೇಕಂದರೆ ನೀವು SSLC ಪರೀಕ್ಷೆಯಲ್ಲಿ
ಏನು ಪ್ರಥಮ ಅಥವಾ ದ್ವಿತೀಯ ಭಾಷೆ ಕನ್ನಡ ಓದಿರಬೇಕಾಗುತ್ತೆ ಅಥವಾ ಕನ್ನಡ ಮಾಧ್ಯಮದಲ್ಲಿ ಓದಿರಬೇಕಾಗುತ್ತೆ. ಹೀಗಿದ್ರೆ ಮಾತ್ರ ಈ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆನ ವಿನಾಯಿತಿ ಕೊಡ್ತಾರೆ. ಇಲ್ಲ ಅಂದರೆ ನೀವು ಕಡ್ಡಾಯ ಕನ್ನಡ ಭಾಷೆ ಪರೀಕ್ಷೆ ಬರೆದು ಈ ರಿಕ್ರೂಟ್ಮೆಂಟ್ಗೆ ಎಲಿಜಿಬಲ್ ಆಗಬೇಕಾಗುತ್ತೆ. ಅದು ಕೂಡ ಏನು ಟಫ್ ಇರಲ್ಲ, ಅದು ಕೂಡ ನೀವು ಅಟೆಂಡ್ ಮಾಡ್ಬೋದು. ಓಕೆ, ಇಲ್ಲಿ ವಯೋಮಿತಿ. ಓಕೆ, ಏನು ನಿಮ್ಮದು ಏಜ್ ಎಷ್ಟಿರಬೇಕಾಗುತ್ತೆ ಅಂತೇಳಿ ಮಿನಿಮಮ್ ಆ್ಯಂಡ್ ಮ್ಯಾಕ್ಸಿಮಮ್ ಏಜನ್ನು ನೋಡ್ತಾ ಹೋಗೋದಾದರೆ ಇಲ್ಲಿ ಕೊಡ್ತಿದ್ದಾರೆ. ಅರ್ಜಿಗಳನ್ನು ಸ್ವೀಕರಿಸಿದ ನಿಗದಿಪಡಿಸಿದ ಕೊನೆಯ ದಿನಾಂಕದಿಂದ ಕನಿಷ್ಠ 18 ವರ್ಷಗಳು ತುಂಬಿರತಕ್ಕದ್ದು ಹಾಗೂ ಕೆಳಕಂಡಂತೆ ಗರಿಷ್ಠ ವಯೋಮಿತಿಯನ್ನು ಮೀರಿರಬಾರ್ದು ಅಂತೇಳಿ ಎಲ್ಲ ಪೋಷಕರಿದ್ದಾಗ ಇದಕ್ಕೂ ಕೂಡ ಮಿನಿಮಮ್ ಏಜ್ 18 ಇಯರ್ಸ್ ಕ್ರಾಸ್ ಆಗಿ 18 ಇಯರ್ಸ್ ಕಂಪ್ಲೀಟೆಡ್ ಆಗಿರಬೇಕಾಗುತ್ತೆ. ಅಂದರೆ 18 ವರ್ಷ ತುಂಬಿರಬೇಕು ಅಂತೇಳಿ ಗರಿಷ್ಠ ವಯೋಮಿತಿ ಇಲ್ಲಿ ಕೊಡ್ತಾ ಇದ್ದಾರೆ. ಸಾಮಾನ್ಯ ಅಭ್ಯರ್ಥಿಗಳಿಗೆ ಗರಿಷ್ಠ ವಯೋಮಿತಿ 33 ವರ್ಷಗಳು ಅಂತೇಳಿ 33 ವರ್ಷ ಕಂಪ್ಲೀಟ್ ಆಗಿದ್ದರೆ 33 ವರ್ಷದ ಒಳಗಡೆ ಇದ್ದರೆ ನೀವು ಎಲಿಜಿಬಲ್ ಆಗಿರ್ತೀರಾ ಈ ಪೋಸ್ಟ್ಗೆ ಅಪ್ಲಿಕೇಶನ್ ಹಾಕೋಕ್ಕೆ. ಅದೇ ರೀತಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1 ಪ್ರವರ್ಗ 2A 2B 3A 3B ಅಭ್ಯರ್ಥಿಗಳಿಗೆ 35 ವರ್ಷಗಳ ಒಳಗಿರಬೇಕಾಗುತ್ತೆ. ಅದೇ ಕರ್ನಾಟಕದ ಅರಣ್ಯ ಪ್ರದೇಶಗಳಲ್ಲಿ ವಾಸಿಸುತ್ತಿರುವ ಬುಡಕಟ್ಟು ಅಭ್ಯರ್ಥಿಗಳಿಗೆ 38 ವರ್ಷಗಳ ಗರಿಷ್ಠ ವಯೋಮಿತಿಯನ್ನು ಕೊಡ್ತಾ ಇದ್ದಾರೆ. ಅದೇ ಥರ ಸೇವಾನಿರತ ಅಭ್ಯರ್ಥಿಗಳಿಗೆ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಅಂತೇಳಿ ಅಂದರೆ ಆಲ್ರೆಡಿ ಸರ್ವಿಸಲ್ಲಿರುವಂತಹ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಸರ್ವಿಸಲ್ಲಿರುವಂತಹ ಅಭ್ಯರ್ಥಿಗಳಿಗೆ ಇಲ್ಲಿ ಅವಕಾಶವನ್ನು ಕೊಡ್ತಿದ್ದಾರೆ. ಸಾಮಾನ್ಯ ಅಭ್ಯರ್ಥಿಗಳಿಗೆ 38 ವರ್ಷಗಳು ಕೂಡ ಅವಕಾಶ ಇದೆ ಸರ್ವಿಸಲ್ಲಿದ್ದರೆ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1 2A 2B 3A 3B ಅಭ್ಯರ್ಥಿಗಳಿಗೆ 40 ವರ್ಷದಲ್ಲೂ ಕೂಡ ಅವಕಾಶನ ಕೊಡ್ತಾ ಇದ್ದಾರೆ. ಓಕೆ, ಇಲ್ಲಿ ಸೇವಾನಿರತ ಅಭ್ಯರ್ಥಿಗಳಿಗೂ ಒಳಪಟ್ಟಿದೆ ಅರ್ಹತೆ ಅಂತೇಳಿ ಅಭ್ಯರ್ಥಿಗಳು ಕರ್ನಾಟಕ ಪೊಲೀಸ್ ಇಲಾಖೆಯ ಪೊಲೀಸ್ ಕಾನ್ಸ್ಟೇಬಲ್ CAR DAR KSRP IRB KSSF ಹುದ್ದೆಯಲ್ಲಿ 5 ವರ್ಷಗಳ ಸೇವೆಯನ್ನು ಅಧಿಸೂಚಿತ ಕೊನೆಯ ದಿನಾಂಕಕ್ಕೆ ಪೂರೈಸಿರಬೇಕು ಹಾಗೂ ಪ್ರಸ್ತುತ ಸದರಿ ಹುದ್ದೆಯ ಸೇವೆಯಲ್ಲಿರಬೇಕು. ಅಂದರೆ ಸೇವಾನಿರತ ಅಭ್ಯರ್ಥಿಗಳಂತ ಕನ್ಸಿಡರ್ ಮಾಡೋದಾದರೆ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ನೀವು 5 ವರ್ಷಗಳ ಸೇವೆಯನ್ನು ಮುಗಿಸಿರಬೇಕಾಗುತ್ತೆ. ಅವರು ಪ್ರೆಸೆಂಟ್ ಅಲ್ಲಿ ಸರ್ವಿಸಲ್ಲಿ ಇರಬೇಕಾಗುತ್ತೆ. ಅಂಥವ್ರನ್ನ ಮಾತ್ರ ಸೇವಾನಿರತ ಅಭ್ಯರ್ಥಿಗಳಲ್ಲಿ ಕನ್ಸಿಡರ್ ಮಾಡ್ತಾರೆ. ಕಾಯಂ ಪೂರ್ವ ಅವಧಿಯನ್ನು ತೃಪ್ತಿಕರವಾಗಿ ಪೂರೈಸಿರಬೇಕು ಹಾಗೂ ಅರ್ಜಿ ಹಾಕುವ ಸಮಯದಲ್ಲಿ ಯಾವುದೇ ಇಲಾಖಾ ವಿಚಾರಣೆ ಚಾಲ್ತಿ ಶಿಕ್ಷೆ ಇರಬಾರ್ದು ಅಂತೇಳಿ. ಅಂದರೆ ನೀವು ಡಿಪಾರ್ಟ್ಮೆಂಟ್ ಎಕ್ಸಾಮ್ನ ಕಂಪ್ಲೀಟ್ ಮಾಡಿರಬೇಕಾಗತ್ತೆ ಅಂತೇಳಿ. ಯಾವುದೇ ವಿಚಾರಣೆಗಳು ಶಿಕ್ಷೆ ಚಾಲ್ತಿಯಲ್ಲಿ ಇರಬಾರ್ದು ಅಂತೇಳಿ ಕೂಡ ಕೊಡ್ತಾ ಇದ್ದಾರೆ. ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಅರ್ಜಿ ಸಲ್ಲಿಸುವ ವಿಧಾನ ಪ್ರಾಧಿಕಾರದ ವೆಬ್ಸೈಟ್ www.https:/cetonline.karnataka.gov.in/KEA ನಲ್ಲಿ ನಿಗದಿಪಡಿಸಲಾಗುವ ಲಿಂಕನ್ನು ಆಯ್ಕೆ ಮಾಡಿ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಭರ್ತಿ ಮಾಡತಕ್ಕದ್ದು. ಒಮ್ಮೆ ಸಲ್ಲಿಸಿದ ಅರ್ಜಿಯಲ್ಲಿನ ಯಾವುದೇ ಮಾಹಿತಿಯನ್ನು ಯಾವುದೇ ಹಂತದಲ್ಲಿ ಬದಲಾವಣೆ ತಿದ್ದುಪಡಿ ಮಾಡಲು ಅವಕಾಶವಿರುವುದಿಲ್ಲ. ಅಭ್ಯರ್ಥಿಗಳು ಎಚ್ಚರಿಕೆಯಿಂದ ಅಧಿಸೂಚನೆಯನ್ನು ಓದಿ ಅರ್ಥೈಸಿಕೊಂಡು ಅರ್ಜಿ ಸಲ್ಲಿಸಲು ಸೂಚಿಸಲಾಗಿದೆ. ಅಭ್ಯರ್ಥಿಗಳು ಹುದ್ದೆಗಳ ವರ್ಗೀಕರಣದಲ್ಲಿ ಪ್ರಕಟಿಸಿದ ಯಾವುದಾದ್ರೂ ಒಂದು ಘಟಕಕ್ಕೆ ಮಾತ್ರ ಅರ್ಜಿಯನ್ನು ಸಲ್ಲಿಸತಕ್ಕದ್ದು. ನಿಮಗೆಲ್ಲರಿಗೂ ಗೊತ್ತಿಗೆ ಆನ್ಲೈನ್ ಮೂಲಕ ಅಪ್ಲಿಕೇಶನ್ ಹಾಕಬೇಕಾಯಿತು. ವೆಬ್ಸೈಟ್ ವಿಳಾಸವನ್ನು ಕೊಡ್ತಿದ್ದಾರೆ cetonline.karnataka.gov.in/KEA ಅಂತೇಳಿ. ಈ ವೆಬ್ಸೈಟ್ಗೆ ಭೇಟಿ ನೀಡಿದರೆ ಅಲ್ಲಿ ಲಿಂಕ್ ಇರುತ್ತೆ ಪೊಲೀಸ್ ರಿಕ್ರೂಟ್ಮೆಂಟ್ ಅಂತೇಳಿ. ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ಅರ್ಜಿ ಓಪನ್ ಆಗುತ್ತೆ. ಅರ್ಜಿಯಲ್ಲಿನ ತುಂಬ ಎಚ್ಚರಿಕೆಯಿಂದ ನೀವು ತುಂಬ ಎಚ್ಚರಿಕೆಯಿಂದ ಅರ್ಜಿಯನ್ನು ಫಿಲಪ್ ಮಾಡಬೇಕಾಗುತ್ತೆ. ಒಂದ್ಸರಿ ಅರ್ಜಿ ಸಲ್ಲಿಸಿದರೆ ಮತ್ತು ಯಾವುದೇ ಕಾರಣಕ್ಕೂ ಕೂಡ ಚೇಂಜಸ್ ಮಾಡೋದಕ್ಕೆ ಅವಕಾಶ ಇರಲ್ಲ. ಅದಕ್ಕೋಸ್ಕರ ಸರಿಯಾಗಿ ಅರ್ಜಿ ಸಲ್ಲಿಸಬೇಕಾಗುತ್ತೆ. ಮತ್ತು ಇನ್ನೊಂದು ಇಂಪಾರ್ಟೆಂಟ್ ಅಂದರೆ ಒಂದು ಘಟಕಕ್ಕೆ ಮಾತ್ರ ಅರ್ಜಿ ಸಲ್ಲಿಸಬೇಕಾಗುತ್ತೆ. 2-3 ಘಟಕಕ್ಕೆ ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಇಲ್ಲ. ಒಂದಕ್ಕಿಂತ ಹೆಚ್ಚಿನ ಘಟಕಕ್ಕೆ ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶವಿಲ್ಲ. ಅದು ಕೂಡ ನಿಮಗೆ ನೆನಪಿರಲಿ. ಓಕೆ, ಆನ್ಲೈನ್ ಅರ್ಜಿ ಸಲ್ಲಿಸಲು ವೇಳಾಪಟ್ಟಿ. ಅಪ್ಲಿಕೇಶನ್ ಹಾಕೋದಕ್ಕೆ ಡೇಟನ್ನು ಕೊಡ್ತಾ ಇದ್ದಾರೆ. ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಲು ಪ್ರಾರಂಭಿಕ ದಿನಾಂಕ 8/6/2026 ಅಂದರೆ 8/6/2026 ಜೂನ್ 8ರಿಂದ ನೀವು ಅರ್ಜಿ ಸಲ್ಲಿಸೋದಕ್ಕೆ ಪ್ರಾರಂಭ ಆಗ್ತಾ ಇದೆ. ಇತರ ಕೊನೆಯ ದಿನಾಂಕ 3/7/2026 ಜುಲೈ 3 ಅರ್ಜಿ ಸಲ್ಲಿಸೋದಕ್ಕೆ ಕೊನೆಯ ದಿನಾಂಕ. ಶುಲ್ಕವನ್ನು ಪಾವತಿ ಮಾಡಲು ಕೊನೆಯ ದಿನಾಂಕ ಜುಲೈ 4/2026 4/2026ಕ್ಕೆ ಅರ್ಜಿ ಸಲ್ಲಿಸೋದಕ್ಕೆ ಕೊನೆಯ ದಿನಾಂಕವಾಗಿದೆ. ಅದೇ ರೀತಿ ಇಲ್ಲಿ ಇಂಪಾರ್ಟೆಂಟ್ ಅಂದರೆ ನೀವು ಅರ್ಜಿ ಸಲ್ಲಿಸೋದಕ್ಕೆ ತುಂಬ ಟೈಮ್ ಇದೆ ಅಂತ ಅಂದ್ಕೊಂಡು ಲೇಟ್ ಮಾಡೋದು ಬೇಡ. ಯಾಕೆಂದರೆ ಇದು ಆನ್ಲೈನ್ ಪ್ರೋಸೆಸ್, ಸರ್ವರ್ ತುಂಬ ಬ್ಯುಸಿ ಇರುತ್ತೆ. PUC ಕ್ವಾಲಿಫಿಕೇಷನ್ಗಿರುವಂತಹ ಒಂದು ಪೋಸ್ಟ್ ಆಗಿರೋದ್ರಿಂದ ತುಂಬ ಜನ ಟ್ರೈ ಮಾಡ್ತಾ ಇದ್ದಾರೆ. ಆದಷ್ಟು ಬೇಗ ಅರ್ಜಿ ಸಲ್ಲಿಸಿ ಎಕ್ಸಾಮ್ ಕಡೆ ಓದೋದು ಒಳ್ಳೆಯದಾಗುತ್ತೆ. ಓಕೆ, ತರಬೇತಿ ಮತ್ತು ಕಾಯಂ ಪೂರ್ವ ಅವಧಿ ಮತ್ತು ವೇತನ ಶ್ರೇಣಿ ಥರ ಕೊಡ್ಕೊಡ್ತಿದೆ. ಇದನ್ನು ಕೂಡ ನೋಡ್ತಾ ಹೋಗೋದು. ವೇತನ ಶ್ರೇಣಿ 37,500 ರೂಪಾಯಿಂದ 76,100 ರೂಪಾಯಿವರೆಗೂ ವೇತನ ಶ್ರೇಣಿ ಇದು. ವೇತನ ಶ್ರೇಣಿ ಇದೆ. ಇದರ ಜೊತೆಗೆ ನಿಮಗೆ ಬೇರೆ ಬೇರೆ ಅಲೌನ್ಸಸ್ ಕೂಡ ಆ್ಯಡ್ ಆಗ್ತಾ ಹೋಗುತ್ತೆ. ಅದು ಕೂಡ ನೆನಪಿರಲಿ. ವೇತನ ಶ್ರೇಣಿ 37,500 ರೂಪಾಯಿಂದ ಪ್ರಾರಂಭ ಆಗ್ತಾ ಇದೆ. ಪಿಂಚಣಿ ಸೌಲಭ್ಯದ ಕೂಡ ಕೊಡ್ತಾ ಇದ್ದಾರೆ. ಅದರ ಡೀಟೇಲ್ಸನ್ನು ಕೊಡ್ತಾರೆ. ಅದನ್ನು ಕೂಡ ನೋಡ್ತಾ ಹೋಗೋದಾಗುತ್ತೆ. ಇಲ್ಲಿ ಶುಲ್ಕ ಆನ್ಲೈನ್ ಮೂಲಕ ಮಾತ್ರ ಶುಲ್ಕ ಪಾವತಿಸಬೇಕಾಗುತ್ತೆ. ಅಂದರೆ ಎಕ್ಸಾಮಿನೇಷನ್ ಫೀಸ್ ಎಷ್ಟಿದೆ ಅದನ್ನೆಲ್ಲದನ್ನು ಕೂಡ ನೀವು ಆನ್ಲೈನ್ ಮೂಲಕನೇ ಪಾವತಿಸಬೇಕಾಗುತ್ತೆ. ಬೇರೆ ಯಾವುದು ಕೂಡ ಆಪ್ಷನ್ ಇರಲ್ಲ. ಸಾಮಾನ್ಯ ಅರ್ಹತೆ ಮತ್ತು ಇತರ ಪ್ರವರ್ಗದ ಅಭ್ಯರ್ಥಿಗಳು 750 ರೂಪಾಯಿನ ಪಾವತಿಸಬೇಕಾಗುತ್ತೆ. ಅಂದರೆ ಪ್ರವರ್ಗ 2A 2B 3A 3B ಅಭ್ಯರ್ಥಿಗಳು 750 ರೂಪಾಯಿ ಫೀಸನ್ನು ಪಾವತಿಸಬೇಕಾಗುತ್ತೆ. ಅದೇ ಥರ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1 ಮಾಜಿ ಸೈನಿಕ ಮತ್ತು ತೃತೀಯ ಲಿಂಗಿ ಅಭ್ಯರ್ಥಿಗಳು 500 ರೂಪಾಯಿನ ಶುಲ್ಕವನ್ನು ಪಾವತಿಸಬೇಕಾಗುತ್ತೆ ಅಂತ. ಈ ಥರ ನೀವು ಪರೀಕ್ಷೆ ಶುಲ್ಕನ ಪಾವತಿಸಬೇಕಾಗುತ್ತೆ. ಒಂದ್ಸರಿ ಶುಲ್ಕವನ್ನು ಪಾವತಿಸಿದ್ರೆ ಯಾವುದೇ ಕಾರಣಕ್ಕೂ ಕೂಡ ವಾಪಸ್ ಕೊಡೋಲ್ಲ ಅಂದರೂ ಕೂಡ ಕೊಡ್ತಾ ಇದ್ದಾರೆ.
ಓಕೆ, ಲಿಖಿತ ಪರೀಕ್ಷಾ ವಿಧಾನ ಸ್ಪರ್ಧಾತ್ಮಕ ಪರೀಕ್ಷೆ ಹೇಗಿರುತ್ತೆ ನೋಡ್ತಾ ಹೋಗೋಣ. ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಆಫ್ಲೈನ್ OMR ಮಾದರಿಯಲ್ಲಿ ನಡೆಸಲಾಗುತ್ತದೆ ಅಂತೇಳಿ. ಅಂದರೆ OMR ಶೀಟಲ್ಲಿ ನಿಮಗೆ ಎಕ್ಸಾಮ್ ನಡೆಯುತ್ತೆ. ಆಫ್ಲೈನ್, ಇದು ಆನ್ಲೈನ್ ಎಕ್ಸಾಮ್ ಇಲ್ಲ, ಆಫ್ಲೈನ್ ಎಕ್ಸಾಮ್ ನಡೆಯುತ್ತೆ. ಲಿಖಿತ ಪರೀಕ್ಷೆಯನ್ನು ರಾಜ್ಯದ ಆಯ್ದ ಜಿಲ್ಲಾ ಕೇಂದ್ರಗಳು ನಡೆಸಲಾಗುವುದು. ಆಡಳಿತಾತ್ಮಕ ಉದ್ದೇಶದಿಂದ ಜಿಲ್ಲಾ ಪರೀಕ್ಷಾ ಕೇಂದ್ರಗಳು ಬದಲಾವಣೆ ಷರತ್ತುಗಳು ಒಳಪಟ್ಟಿರುತ್ತವೆ ಅಂತೇಳಿ. ಅಂದರೆ ಕೆಲವೊಂದು ಸೆಲೆಕ್ಟೆಡ್ ಡಿಸ್ಟ್ರಿಕ್ಟ್ ಸೆಂಟ್ರಲ್ಲಿ ಎಕ್ಸಾಮ್ ನಡೆಯುತ್ತೆ. ಡಿಸ್ಟ್ರಿಕ್ಟ್ ಎಕ್ಸಾಮ್ ಸೆಂಟರ್ನ ಚೇಂಜಸ್ ಮಾಡೋದಕ್ಕೂ ಕೂಡ ಇನ್ನೂ ಅವಕಾಶ ಇದೆ ಅಂತೇಳಿ. ಅಭ್ಯರ್ಥಿಗಳಿಗೆ ಪರೀಕ್ಷೆ ಪ್ರವೇಶ ಪತ್ರಗಳನ್ನು ಪ್ರಾಧಿಕಾರದ ವೆಬ್ಸೈಟ್ನಿಂದ ಡೌನ್ಲೋಡ್ ಮಾಡಿಕೊಳ್ಳಲು ಪ್ರಕಟಣೆ ಮೂಲಕ ತಿಳಿಸಲಾಗುವುದು. ಹಾಗೂ ಈ ಬಗ್ಗೆ ಮಾಹಿತಿಯನ್ನು ಪ್ರಾಧಿಕಾರದ ವೆಬ್ಸೈಟ್ನಲ್ಲೂ ತಿಳಿಸಲಾಗುವುದು ಅಂತೇಳಿ. ಅಭ್ಯರ್ಥಿಗಳು ಕಡ್ಡಾಯವಾಗಿ ಪ್ರವೇಶ ಪತ್ರಗಳನ್ನು ಡೌನ್ಲೋಡ್ ಮಾಡಿಕೊಂಡು ಒಂದು ಮೂಲ ಗುರುತಿನ ಚೀಟಿಯೊಂದಿಗೆ ಪರೀಕ್ಷಾ ಕೇಂದ್ರಗಳಿಗೆ ಹೋಗಬೇಕು. ತಪ್ಪಿದಲ್ಲಿ ಪರೀಕ್ಷಾ ಕೇಂದ್ರವನ್ನು ಪ್ರವೇಶಿಸಲು ಅನುಮತಿಸಲಾಗುವುದಿಲ್ಲ ಅಂತೇಳಿ. ನಿಮಗೆಲ್ಲರೂ ಕೂಡ ಗೊತ್ತಿರಂಗೆ ನಿಮಗೆ ಎಕ್ಸಾಮಿಗೆ ಹಾಲ್ ಟಿಕೆಟನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ಅಂತೇಳಿ ಏನೋ ಅನೌನ್ಸ್ಮೆಂಟ್ ಕೂಡ ಕೊಡ್ತಾರೆ. ನೀವು ಡೌನ್ಲೋಡ್ ಮಾಡಿಕೊಂಡು ಎಕ್ಸಾಮಿಗೆ ಹೋಗ್ಬೇಕಾದ್ರೆ ನಿಮ್ದು ಯಾವುದಾದ್ರು ಒಂದು ID ಪ್ರೂಫ್, ಪಾನ್ ಕಾರ್ಡ್ ಆಗಿರ್ಬೋದು, ಡ್ರೈವಿಂಗ್ ಲೈಸೆನ್ಸ್ ಆಗಿರ್ಬೋದು, ಆಧಾರ್ ಕಾರ್ಡ್, ಪಾಸ್ಪೋರ್ಟ್, ವೋಟರ್ ID ಅಥವಾ ಸರ್ಕಾರಿ ನೌಕರ ID, ಇದು ಯಾವುದೋ ಒಂದು ID ಪ್ರೂಫ್ ಅಂತ ಕೊಟ್ಕೊಂಡು ನೀವು ಎಕ್ಸಾಮಿಗೆ ಹೋಗಬೇಕಾಗುತ್ತೆ. ID ಪ್ರೂಫ್ ಇಲ್ಲ ಅಂದರೆ ಎಕ್ಸಾಮಿಗೆ ಅವಕಾಶ ಇಲ್ಲ ಅಂತೇಳಿ ಸೀರಿಯಸ್ ಆಗಿ ಹೇಳಿದ್ದಾರೆ. ಅದು ಕೂಡ ನೋಡ್ಕೊಳ್ಳಿ. ಓಕೆ, ಪ್ರಶ್ನೆ ಪತ್ರಿಕೆಯ ಪಠ್ಯಕ್ರಮ ಏನಿದೆ ಅಂತೇಳಿ. ಲಿಖಿತ ಪರೀಕ್ಷೆಯಲ್ಲಿ ನಿಮಗೆ 100 ಪ್ರಶ್ನೆಗಳಿರುತ್ತೆ, 100 ಅಂಕಗಳಿರುತ್ತೆ, 1.5 ಗಂಟೆ ಅಂದರೆ 90 ನಿಮಿಷಗಳ ಕಾಲಾವಕಾಶ ಇರುತ್ತೆ. ಇದರಲ್ಲಿ ಏನೇನಿರುತ್ತೆ ಅಂತ ನೋಡ್ತಾ ಹೋದರೆ ಸಾಮಾನ್ಯ ಜ್ಞಾನ, ವಿಜ್ಞಾನ, ಭೂಗೋಳ, ಇತಿಹಾಸ, ಭಾರತದ ಸಂವಿಧಾನ, ರಾಷ್ಟ್ರೀಯ ಸ್ವಾತಂತ್ರ್ಯ ಚಳವಳಿ, ಮಾನಸಿಕ ಸಾಮರ್ಥ್ಯ ಮತ್ತು ನೈತಿಕ ಶಿಕ್ಷಣ ಒಳಗೊಂಡ ಸಾಮಾನ್ಯ ಅಧ್ಯಯನದ ಪತ್ರಿಕೆ. ಅಂದರೆ ಜನರಲ್ ಪೇಪರ್ ಇರುತ್ತೆ. 100 ಅಂಕಗಳು, 100 ಪ್ರಶ್ನೆಗಳು, 1 ಗಂಟೆ 30 ನಿಮಿಷದ ಕಾಲಾವಕಾಶ, 90 ನಿಮಿಷ ಅಂತ ಅಂದ್ಕೊಳ್ಳೋಣ ಕಾಲಾವಕಾಶನ ಕೊಟ್ಟಿದ್ದಾರೆ. ವೇಳಾಪಟ್ಟಿಯನ್ನು ಕೊಟ್ಟಿದ್ದಾರೆ. ಲಿಖಿತ ಪರೀಕ್ಷೆ 2/8/2026 ಬೆಳಿಗ್ಗೆ 10:30ರಿಂದ 12 ಗಂಟೆವರೆಗೂ ಕೂಡ ಅಂತೇಳಿ ಕೊಟ್ಟಿದ್ದಾರೆ. ಆಗಸ್ಟ್ 2ಕ್ಕೆ ನಿಮಗೆ ಎಕ್ಸಾಮ್ ಇರುತ್ತೆ. ಓಕೆ, ಕಡ್ಡಾಯ ಕನ್ನಡ ಪರೀಕ್ಷೆಯಿಂದ ವಿನಾಯಿತಿ ಪಡೆದ ಅಭ್ಯರ್ಥಿಗಳಿಗೆ ನಂತರದಲ್ಲಿ ದಿನಾಂಕ ತಿಳಿಸಲಾಗುವುದು ಅಂತೇಳಿ. ಓಕೆ, ಯಾರಿಗೆ ಕಂಪಲ್ಸರಿ ಕನ್ನಡ ಎಕ್ಸಾಮ್ ಇರುತ್ತೋ ಅವರಿಗೆ ಆ ಡೇಟನ್ನು ನೆಕ್ಸ್ಟ್ ಕೊಡ್ತಾರೆ ಅಂತೇಳಿ. ಋಣಾತ್ಮಕ ಮೌಲ್ಯಮಾಪನ ಬಗ್ಗೆ ಕೊಡ್ತಿದ್ದಾರೆ ನೋಡ್ಕೊಳ್ಳಿ, ಇದು ಇಂಪಾರ್ಟೆಂಟ್ ಆಗುತ್ತೆ. ಲಿಖಿತ ಪರೀಕ್ಷೆಯಲ್ಲಿನ ಪ್ರತಿಯೊಂದು ಪ್ರಶ್ನೆಗೂ 4 ಪರ್ಯಾಯ ಉತ್ತರಗಳಿದ್ದು ಅಭ್ಯರ್ಥಿಯು ಯಾವುದಾದರೂ ಒಂದು ಸರಿ ಉತ್ತರವನ್ನು ಮಾತ್ರ ಆಯ್ಕೆ ಮಾಡತಕ್ಕದ್ದು. ಪ್ರತಿ ತಪ್ಪು ಉತ್ತರಕ್ಕೆ 4ನೇ 1 ಅಂಶದಷ್ಟು 0.25 ಅಂಕಗಳನ್ನು ಕಳೆಯಲಾಗುವುದು ಅಂತೇಳಿ. ಅಂದರೆ 4 ಆಪ್ಷನ್ಸ್ ಇರುತ್ತೆ. ಒಂದು ಪ್ರಶ್ನೆ ಇರುತ್ತೆ, ಒಂದು ಪ್ರಶ್ನೆಗೆ 4 ಉತ್ತರಗಳನ್ನ ಕೊಟ್ಟಿರ್ತಾರೆ. ಆ 4 ಉತ್ತರಗಳಲ್ಲಿ ಒಂದು ಮಾತ್ರ ಸರಿಯಾದ ಉತ್ತರ ಆಗಿರುತ್ತೆ. ಆ ಉತ್ತರವನ್ನು ನೀವು ಆಯ್ಕೆ ಮಾಡ್ಕೋಬೇಕಾಗುತ್ತೆ. ಅಕಸ್ಮಾತ್ ನೀವು ತಪ್ಪು ಉತ್ತರವನ್ನು ಆಯ್ಕೆ ಮಾಡಿದರೆ ನೀವು ಪಡೆದಿರುವಂಥ ಅಂಕಗಳಲ್ಲಿ 0.2 ಇದು ಕಾಲು ಭಾಗದ ಅಂಕಗಳನ್ನು ಇಲ್ಲಿ ಕಟ್ ಮಾಡಲಾಗ್ತದೆ ಅಂತ ಕೂಡ ಕೊಡ್ತಾ ಇದ್ದಾರೆ. ನೀವು ಸರಿಯಾದ ಉತ್ತರವನ್ನು ಸರಿಯಾಗಿ ಗೊತ್ತಿದ್ದರೆ ಮಾತ್ರ ಟಿಕ್ ಮಾಡೋದು ಒಳ್ಳೆಯದಾಗುತ್ತೆ. ಓಕೆ, OMR ಉತ್ತರ ಪತ್ರಿಕೆಯಲ್ಲಿ 5ನೇ ಆಯ್ಕೆ ಇರುತ್ತೆ. ನೀಡಿದ್ದು ಉತ್ತರಿಸದೇ ಇರೋ ಪ್ರಶ್ನೆಗಳಿಗೆ 5 ವೃತ್ತವನ್ನು ಶೇಡ್ ಮಾಡಲು ಕೊನೆಯ ಬೆಲ್ ಆದ ನಂತರ ಹೆಚ್ಚುವರಿಯಾಗಿ 5 ನಿಮಿಷಗಳನ್ನು ನೀಡಲಾಗುವುದು. ಯಾವುದೇ ಆಯ್ಕೆಯನ್ನು ವೃತ್ತವನ್ನು ಶೇಡ್ ಮಾಡೋದ್ರಲ್ಲಿ ಪ್ರತಿ ಪ್ರಶ್ನೆಗೆ 0.5 ಅಂಕಗಳನ್ನು 2 ಅಂಕಗಳನ್ನು ಕಡಿತಗೊಳಿಸಲಾಗುತ್ತದೆ. ಅಂದರೆ 4 ಉತ್ತರಗಳು 4 ಆಪ್ಷನ್ಸ್ ಇರ್ತವೆ. ಇದು 5ನೇ ಆಪ್ಷನ್ ನಿಮಗೆ ಯಾವುದು ಆನ್ಸರ್ ಮಾಡಿಲ್ಲ ಅಂದರೆ ಅದಕ್ಕೆ ಟಿಕ್ ಮಾಡಬೇಕಾಗತ್ತೆ ಅಂತೇಳಿ. ಓಕೆ, ಲಿಖಿತ ಪರೀಕ್ಷೆಯಲ್ಲಿ 1:5 ಅನುಪಾತದಡಿಯಲ್ಲಿ ಅರ್ಹತೆಗೊಂಡ ಅಭ್ಯರ್ಥಿಗಳಿಗೆ ದೇಹದಾಢ್ಯತೆ ಪರೀಕ್ಷೆ ಮತ್ತು ಸಹಿಷ್ಣುತೆ ಪರೀಕ್ಷೆಗಳನ್ನು ನಡೆಸಲಾಗುವುದು ಅಂತೇಳಿ. 1:5 ರಿಟರ್ನ್ ಎಕ್ಸಾಮಲ್ಲಿ 1:5 ಅಲ್ಲಿ ಏನು ಎಲಿಜಿಬಲ್ ಆಗಿರ್ತಾರೋ ಅವರಿಗೆ ಫಿಸಿಕಲ್ ಸ್ಟ್ಯಾಂಡರ್ಡ್ಸ್ ಮತ್ತು ಎಂಡ್ಯೂರೆನ್ಸ್ ಟೆಸ್ಟ್ಗಳನ್ನು ನಡೆಸ್ತಾರೆ. ಅದು ಕೂಡ ನೆನಪಿರಲಿ. ಇದರ ದಿನಾಂಕವನ್ನು ನಂತರದಲ್ಲಿ ಪ್ರಕಟಿಸಿದ್ರು ಕೂಡ ಕೊಡ್ತಿದ್ದಾರೆ. ಓಕೆ, ಇಷ್ಟು ಸಂಪೂರ್ಣ ಮಾಹಿತಿಯನ್ನು ಕೂಡ ಕೊಡ್ತಿದ್ದಾರೆ, ನೋಡ್ತಾ ಹೋಗೋದಾಗತ್ತೆ. ನಾವು ಎಲ್ಲ ಎಕ್ಸಾಮ್ಗೂ ಹೇಳ್ದಂಗೆ ಇದರಲ್ಲೂ ಕೂಡ ನಾವು ಈ ವಿಡಿಯೋ ನೋಡೋದ್ರ ಜೊತೆಲಿ ನೀವು ಅಫಿಷಿಯಲ್ ನೋಟಿಫಿಕೇಷನ್ನ ಡೌನ್ಲೋಡ್ ಮಾಡಿಕೊಂಡು ನೋಡ್ಕೊಳ್ಳೋದ್ರದ್ದು. ಈ ಅಫಿಷಿಯಲ್ ನೋಟಿಫಿಕೇಷನ್ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲೂ ಕೂಡ ಇರುತ್ತೆ, ಅದನ್ನು ಕೂಡ ನೋಡ್ತಾ ಹೋಗೋದಾಗುತ್ತೆ. ಇಲ್ಲಿ ದೇಹದಾಢ್ಯತೆ ಪರೀಕ್ಷೆಯಲ್ಲಿ ಏನಿರಬೇಕಾಗುತ್ತೆ, ಪುರುಷ ಮತ್ತು ಸೇವನಿರತ ಪುರುಷ ಅಭ್ಯರ್ಥಿಗಳು ಹಾಗೂ ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಕನಿಷ್ಠ 168 ಸೆಂಟಿಮೀಟರ್ ಉದ್ದ ಇರಬೇಕಾಗುತ್ತೆ. ಕನಿಷ್ಠ 158 ಸೆಂಟಿಮೀಟರ್ ಎತ್ತರ ಇರಬೇಕಾಗುತ್ತೆ. ಕನಿಷ್ಠ ಎದೆಯ ಸುತ್ತಳತೆ 86 ಸೆಂಟಿಮೀಟರ್ ಪೂರ್ತಿ ವಿಸ್ತರಿಸಿದಾಗ ಕನಿಷ್ಠ ವಿಸ್ತರಣೆ 5 ಸೆಂಟಿಮೀಟರ್ ಅಂತೇಳಿ 86 ಸೆಂಟಿಮೀಟರ್ ನೀವು ಎದೆಯ ಸುತ್ತಳತೆ ಇರಬೇಕಾಗುತ್ತೆ ಮಿನಿಮಮ್. ಮಹಿಳೆ ಮತ್ತು ತೃತೀಯ ಲಿಂಗ ಅಭ್ಯರ್ಥಿಗಳಿಗೆ ಕನಿಷ್ಠ ಎತ್ತರ 157 ಸೆಂಟಿಮೀಟರ್, ಕನಿಷ್ಠ ತೂಕ 45 kg ಇರಬೇಕಾಗುತ್ತೆ ಮಹಿಳಾ ಅಭ್ಯರ್ಥಿಗಳಿಗೆ ಮತ್ತು ತೃತೀಯ ಲಿಂಗ ಅಭ್ಯರ್ಥಿಗಳಿಗೆ. ಕರ್ನಾಟಕ ಅರಣ್ಯ ಪ್ರದೇಶಗಳಲ್ಲಿ ವಾಸಿಸುತ್ತಿರುವ ಬುಡಕಟ್ಟು ಪುರುಷ ಅಭ್ಯರ್ಥಿಗಳಿಗೆ 155 ಸೆಂಟಿಮೀಟರ್, ಎದೆಯ ಸುತ್ತಳತೆ 5 ಸೆಂಟಿಮೀಟರ್ ಕನಿಷ್ಠ ವಿಸ್ತರಣೆಯೊಂದಿಗೆ ಸಂಪೂರ್ಣವಾಗಿ ಹಿಗ್ಗಿಸಿದಾಗ 75 ಸೆಂಟಿಮೀಟರ್ಗಿಂತ ಕಡಿಮೆ ಇಲ್ಲದಂತೆ ಅಂತೇಳಿ. ಆದರೆ ಕರ್ನಾಟಕ ಅರಣ್ಯ ಪ್ರದೇಶಗಳಲ್ಲಿ ವಾಸಿಸುತ್ತಿರುವ ಬುಡಕಟ್ಟು ಮಹಿಳಾ ಅಭ್ಯರ್ಥಿಗಳಿಗೆ 150 ಸೆಂಟಿಮೀಟರ್ ಎತ್ತರ ಇರಬೇಕಾಗುತ್ತೆ ಅಂತೇಳಿ. ಸಹಿಷ್ಣುತೆ ಪರೀಕ್ಷೆಯನ್ನು ಕೊಟ್ಟಿದ್ದಾರೆ. ಪುರುಷ ಮತ್ತು ಸೇವನೆ ನಿರತ ಅಭ್ಯರ್ಥಿಗಳಿಗೆ 1600 ಮೀಟರ್ ಓಟ, ಅರ್ಹತೆ ವೇಳೆ 6 ನಿಮಿಷ 30 ಸೆಕೆಂಡ್, ಅಂದರೆ 6 ನಿಮಿಷ 30 ಸೆಕೆಂಡ್ಗಳಲ್ಲಿ 1600 ಮೀಟರ್ ನೀವು ಓಡಬೇಕಾಗತ್ತೆ.
ಎತ್ತರ ಜಿಗಿತ ಅಥವಾ ಉದ್ದ ಜಿಗಿತ 1.20 ಮೀಟರ್ಗಿಂತ ಕಡಿಮೆ ಇರಂತೆ ಅಥವಾ 3.8 ಸೆಂಟಿಮೀಟರ್ಗಿಂತ ಕಡಿಮೆ ಇರಂತೆ 3 ಅವಕಾಶಗಳು ಮಾತ್ರ ಅಂತೇಳಿ ಕೂಡ ಕೊಟ್ಟಿದ್ದಾರೆ. ಗುಂಡು ಎಸೆತ 7.26 kg 5.60 ಮೀಟರ್ಗಿಂತ ಕಡಿಮೆ ಇರಂತೆ 3 ಅವಕಾಶಗಳು ಅಂತೇಳಿ ಕೊಟ್ಟಿದ್ದಾರೆ. ಮಹಿಳಾ ಮತ್ತು ತೃತೀಯ ಲಿಂಗ ಅಭ್ಯರ್ಥಿಗಳಿಗೆ ಹಾಗೂ ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ 400 ಮೀಟರ್ ಓಟ 2 ನಿಮಿಷಕ್ಕೆ ಮೀರದಂತೆ, ಎತ್ತರ ಜಿಗಿತ ಅಥವಾ ಉದ್ದ ಜಿಗಿತ 0.9 ಮೀಟರ್ಗಿಂತ ಕಡಿಮೆ ಇಲ್ಲಂತೆ ಅಥವಾ 2.50 ಮೀಟರ್ಗಿಂತ ಕಡಿಮೆ ಇಲ್ಲಂತೆ, ಗುಂಡು ಎಸೆತ 3.75 ಮೀಟರ್ಗಿಂತ ಕಡಿಮೆ ಇಲ್ಲದಂತೆ ಅಂತೇಳಿ. ಇಷ್ಟು ಕೂಡ ಸಹಿಷ್ಣುತೆ ಪರೀಕ್ಷೆ. ಇದರ ಸಂಪೂರ್ಣ ಮಾಹಿತಿ ಇದೆ, ನಾವು ನೋಡ್ತಾ ಗೊತ್ತಾಗುತ್ತೆ. ದೃಷ್ಟಿ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ದೂರದೃಷ್ಟಿ, ಸಮೀಪದೃಷ್ಟಿ ಎಷ್ಟಿರಬೇಕಾಗತ್ತೆ, ಶ್ರವಣ ಶಕ್ತಿ ಎಷ್ಟಿರಬೇಕಾಗತ್ತೆ, ಅವೆಲ್ಲವೂ ಕೂಡ ಇಲ್ಲಿ ಸಂಪೂರ್ಣ ಮಾಹಿತಿನ ಕೊಡ್ತಾ ಇದ್ದಾರೆ. ಓಕೆ, ಈ ಥರ ಎಲ್ಲ ಮಾಹಿತಿನೂ ಕೂಡ ಈ ನೋಟಿಫಿಕೇಷನ್ ಇದೆ. ನಾವು ಹೇಳಿದಂಗೆ ನೀವು ಅಫಿಷಿಯಲ್ ನೋಟಿಫಿಕೇಷನ್ನ ಡೌನ್ಲೋಡ್ ಮಾಡ್ಕೊಂಡು ಹೋಗಬೇಕಾಗತ್ತೆ. ನೀವು ಕ್ಯಾಸ್ಟ್ ಸರ್ಟಿಫಿಕೇಟು ಯಾವ ಫಾರ್ಮೆಟ್ ಇರಬೇಕಾಗತ್ತೆ, ಕನ್ನಡ ಮೀಡಿಯಂ ಸರ್ಟಿಫಿಕೇಟ್ ಆಗಿರಬೇಕಾಗತ್ತೆ, ಅವೆಲ್ಲವೂ ಕೂಡ ನೀವು ಇರುವಂಥ ಫಾರ್ಮೆಟಲ್ಲೇ ನೀವು ಮಾಡಿಸಿರ್ಬೇಕಾಗತ್ತೆ. ಅದು ಕೂಡ ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಪ್ರತಿಯೊಂದು ಡಾಕ್ಯುಮೆಂಟ್ ಕೂಡ ಇಂಪಾರ್ಟೆಂಟ್ ಇಲ್ಲಿ. ಓಕೆ, ಇಲ್ಲಿ ಕ್ಯಾಟಗರಿ ವೈಸ್ ಪೋರ್ಷನ್ನ ಹೇಗೆ ಡಿವೈಡ್ ಮಾಡಿದ್ದಾರೆ ಅದು ಕೂಡ ಕೊಡ್ತಿದ್ದಾರೆ, ನೋಡಬಹುದಾಗಿದೆ ಇಲ್ಲಿ. ಇದಿಷ್ಟು ಕೂಡ ಏನು ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮಿಗೆ ಇರುವಂಥ ಒಂದು ಅಫಿಷಿಯಲ್ ನೋಟಿಫಿಕೇಷನ್. ಆದಷ್ಟು ಬೇಗ ರಿಜಿಸ್ಟರ್ಸಿ ಒಂದು ಒಳ್ಳೆ ಪೋಸ್ಟ್ ನಿಮ್ದಾಗಲಿ ಆಶಿಸ್ತಾ ಎಲ್ಲರಿಗೂ ಕೂಡ ಆಲ್ ದ ಬೆಸ್ಟ್.